ಹಂಗೆಲ್ಲ ಫೋಸ್ ಕೊಟ್ರೆ ಹುಡುಗಿರು ಫ್ಲಾಟ್ ಆಗಿಬಿಡ್ತಾರೆ ಆಮೇಲೆ ನಿಮ್ಮ ಫೋಸಿಗೆ. ಹಲೋ ಬೇಬಿ ಸಚಿನ. ಸಚಿನ್ ಕಾರಿಂದ ಆಚೆ ಬಾರಮ್ಮ. ಪೊಲೀಸ್ ಏಯ್ ಪೊಲೀಸ್. ಸಚಿನ, ನಿಂದು 32 ಬ್ಯೂಟಿಫುಲ್ ಹಲ್ಲುಗಳನ್ನು ತೋರಿಸು. ಸಚಿನ್, ಹಚ್ಕೆ ಆಗಲ್ಲ ನಿಮಗೆ? ನಾಚಿಕೆ ಆಗಲ್ಲ. ಆರು ಬರೆದ ಕತೆಯೋ ನನಗಾಗಿ ಬಂದವೆತೆಯೋ. ಎ ವೆರಿ ಗುಡ್ ಮಾರ್ನಿಂಗ್ ಟು ಎವ್ರಿವನ್. ವೆಲ್ಕಮ್ ಟು ದಿ ಡೇ 6 ಆಫ್ 30 ಡೇಸ್ ಚಾಲೆಂಜ್ನಲ್ಲಿ. ಇವತ್ತು ನಾವು ದೇವಿಗಿರಿ ಹೋಮ್ ಸ್ಟೇಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಸ್ವಲ್ಪ ಮಾಡಲ್ಸ್ ಜೊತೆಗೆ ಮೀಟಿಂಗ್ ಇದೆ. ಮೀಟಿಂಗ್ ಎಲ್ಲ ಯಾವ ಥರ ಆಗುತ್ತೆ, ಹೆಂಗೆ ಆಗುತ್ತೆ ನಾನೆಲ್ಲ ತೋರಿಸ್ಕೊಡ್ತೀನಿ ಇವತ್ತಿನ ಲಾಗಲ್ಲಿ. ಫುಲ್ ರೆಡಿ ಆಗಿದ್ದೀನಿ ವಿತ್ ದಿಸ್ ಔಟ್ಫಿಟ್. ಮೇ ಬಿ ಇಲ್ಲಿ ಕಾಣ್ಬೋದು. ಯಸ್, ಬ್ಲ್ಯಾಕ್ ಆ್ಯಂಡ್ ಬ್ಲ್ಯಾಕ್ ಟರ್ಟಲ್ ನೆಕ್ ಮತ್ತು ಬ್ಲ್ಯಾಕ್ ಪ್ಯಾಂಟ್ ಹಾಕಿದ್ದೀನಿ. ಆ್ಯಂಡ್ ವಿ ಆರ್ ಗೋಯಿಂಗ್. ಫುಲ್ ಅವ್ರು ಆಗಬೇಕಿತ್ತು ಅನಿಸುತ್ತೆ. ಬಟ್ ಮಾಡ್ರೇಟ್ ಟೆಂಪ್ರೇಚರ್ ಇದೆ ಚಿಕ್ಕಮಗಳೂರಲ್ಲಿ. ಆ ಕಡೆ ಮಳೆನೂ ಇದ್ದಂಗಿಲ್ಲ, ಈ ಕಡೆ ಕ್ಲೌಡಿ ಆದಂಗೂ ಇಲ್ಲ, ಈ ಕಡೆ ಬಿಸಿಲು ಬರ್ತಿರಂಗೂ ಇಲ್ಲ. ಹಾಗಾಗಿ ಮತ್ತೆ ಸೆಕೆ ಆದರೆ ಕಷ್ಟ ಆಗುತ್ತೆ. ಹಾಗಾಗಿ ಅಪ್ಪರ್ ಏನೂ ಆಗ್ತಾಯಿಲ್ಲ. ಜಸ್ಟ್ ಟರ್ಟಲ್ ನೆಕ್ ಶರ್ಟ್ ಆ್ಯಂಡ್ ಆಸ್ ವೆಲ್ ಆಸ್ ಬ್ಲ್ಯಾಕ್ ಪ್ಯಾಂಟ್ ಐ ಆಮ್ ವೇರಿಂಗ್. ಆ್ಯಂಡ್ ಲೆಟ್ಸ್ ಗೋ. ಕಾರ್ ಒಳಗೆ ಸಿಗ್ತೀನಿ. ಕಾರ್ ತೊಗೊಂಡು ಹೋಗ್ತಾ ಇದ್ದೀನಿ ಇವತ್ತು. ಐ ಥಿಂಕ್ ದಿಸ್ ಇಸ್ ದ ಫಸ್ಟ್ ಟೈಮ್ ಐ ಆಮ್ ಲಾಗಿಂಗ್ ಇನ್ಸೈಡ್ ದಿ ಕಾರ್. ಐ ಥಿಂಕ್ ದಿಸ್ ಇಸ್ ದ ಫಸ್ಟ್ ಟೈಮ್ ನಮ್ಮ ಕಾರ್ ಒಳಗೆ ಲಾಗ್ ಮಾಡ್ತಾ ಇರೋದು. ಹೋಗೋಣ, ಕಾರಲ್ಲಿ ಸಿಗ್ತೀನಿ ಎಲ್ಲರಿಗೂ. ಇಷ್ಟು ದಿನ ಬೈಕಲ್ಲಿ ತಿರುಗಾಡ್ತಾ ಇದ್ವಿ ಆ್ಯಂಡ್ ಬೈಕಲ್ಲಿ ಲಾಗ್ ಮಾಡ್ತಾ ಇದ್ವಿ. ದೆನ್ ಫ್ರೆಂಡ್ಸ್ ಜೊತೆ ಹೋಗ್ಬಿಟ್ಟು ಸ್ಕೂಟಿಯಲ್ಲಿ ಲಾಗ್ ಮಾಡ್ತಾ ಇದ್ವಿ. ಇವತ್ತು ಒಂದ್ಬಿಟ್ಟು ಕಾರಲ್ಲಿ ಲಾಗ್ ಮಾಡ್ತಾ ಇದ್ದೀವಿ. ಹೋಗೋಣ. ಹೋಮ್ ಸ್ಟೇ ಪ್ರಾಬಬ್ಲಿ ಮತ್ತೆ ಹೋಮ್ ಸ್ಟೇ ರೀಚ್ ಆದಾಗ ಹೋಮ್ ಸ್ಟೇ ನೇಚರ್ ಎಲ್ಲ ತೋರಿಸ್ತಾ ನಾನು ನಿಮಗೆ ಸಿಗ್ತೀನಿ. ಇವಾಗ ನಾವು ದೇವಿಗಿರಿ ಹೋಮ್ ಸ್ಟೇ ಕಡೆ ಹೊರಟಿದ್ದೀನಿ. ಕಾರ್ ತೆಗ್ದಾಯ್ತು, ಸೀಟ್ ಬೆಲ್ಟ್ ಹಾಕೊಂಡಾಯ್ತು. ಡ್ರೈವ್ ಸೇಫ್ ಆಲ್ವೇಸ್. ಸೀಟ್ ಬೆಲ್ಟ್ ಹಾಕ್ಕೊಡಿ, ಬೈಕ್ ಓಡಿಸುವಾಗ ಹೆಲ್ಮೆಟ್ ಹಾಕ್ಕೊಡಿ, ಇಂಪಾರ್ಟೆಂಟ್ ಥಿಂಗ್ ಆಲ್ವೇಸ್. ಈಗ ಬಂದುಬಿಟ್ಟು ಪಿಕ್ ಮಾಡ್ಕೊಂಡ್ಬಿಟ್ಟು ಸ್ವಲ್ಪ ಜನನ ಪಿಕ್ ಮಾಡ್ಕೋಬೇಕು ಅಂತ ಬೇರೆ. ಅವ್ರನ್ನ ಪಿಕ್ ಮಾಡಿಕೊಂಡು ಈಗ ದೇವಿಗಿರಿ ಹೋಮ್ ಸ್ಟೇಗೆ ಹೋಗಿ ಮೀಟಿಂಗ್ ಮುಗಿಸ್ಕೊಂಡು ದೆನ್ ವಿ ವಿಲ್ ಕಮ್ ಬ್ಯಾಕ್. ದೆನ್ ಆಮೇಲೆ ಧೀರಜ್ ಇಲ್ಲೇ ಇರಬೇಕು ಅನ್ಸುತ್ತೆ ಪ್ರಾಬಬ್ಲಿ. ಇನ್ನೂ ಹೋಗಿರೋಕ್ಕೆ ಚಾನ್ಸ್ ಇಲ್ಲ ಇಷ್ಟು ಬೇಗ. ಸಂಜೆ ಬಂದುಬಿಟ್ಟು ಧೀರಜ್ ಅವ್ರನ್ನೆಲ್ಲ ಮೀಟ್ ಮಾಡಿ ಒಳ್ಳೆ ಟೈಮ್ ಸ್ಪೆಂಡ್ ಮಾಡೋದು. ಇವಾಗ ಮಾತ್ರ ಹೆವಿ ಮಳೆ ಬರೋಂಗಾಗಿದೆ ನೋಡಿ. ಅಲ್ಲಿ ವೆದರ್ ಕಾಣಿಸ್ತಾ ಇದೆಯಾ? ನೆಕ್ಸ್ಟ್ ಲೆವೆಲಲ್ಲಿ ಮಳೆ ಬರೋಂಗಾಗಿದೆ ಮತ್ತೆ ನಿನ್ನೆ ಥರನೇ. ಬಂದರೆ ಒಳ್ಳೆ ಮಳೆನೇ ಬರುತ್ತೆ. ಈಗ ಕ್ರೇಜಿ ಮಳೆನೇ ಬರುತ್ತೆ. ನಾವು ಹೋಗೋ ದಾರಿಲಿ ಮಳೆ ಸಿಕ್ಕಿದ್ರು ಸಿಕ್ತು, ಹೇಳೋಕ್ಕಾಗಲ್ಲ, ನೋಡಬೇಕು. ಅವಾಗಲೇ ಹೇಳ್ದಂಗೆ ದೇವಿಗಿರಿ ಹೋಮ್ ಸ್ಟೇಗೆ ಬಂದಿದ್ದೀವಿ. ಇಲ್ಲಿ ನೀವು ಲ್ಯಾಂಡ್ಸ್ಕೇಪಿಂಗ್ ನೋಡ್ಬೋದು. ನೆಕ್ಸ್ಟ್ ಲೆವೆಲಲ್ಲಿ ಕಾಣ್ತಾ ಇದೆ ಲ್ಯಾಂಡ್ಸ್ಕೇಪಿಂಗ್ ಫುಲ್ಲು. ಇದು ಬಂದ್ಬಿಟ್ಟು ವ್ಯೂ ಪಾಯಿಂಟು. ಇಲ್ಲಿ ಬಂದುಬಿಟ್ಟು ಇವೆಂಟ್ ಪ್ಲೇಸ್ ಆಗಿರುತ್ತೆ ಇದು. ಸೊ ಏನಾದರೂ ಡೆಸ್ಟಿನೇಷನ್ ವೆಡ್ಡಿಂಗ್ ಏನಾದರೂ ಮಾಡ್ತೀನಿ ಅಂತ ಹೇಳಿದ್ರೆ ಈ ಪ್ಲೇಸಲ್ಲಿ ನಿಮಗೆ ಫುಲ್ ಸೆಟಪ್ ಮಾಡಿಕೊಡ್ತಾರೆ ವೆಡ್ಡಿಂಗೆಲ್ಲ. ಈ ಥರ ವ್ಯೂ ನೋಡಿ. ಇಲ್ಲಿ ನೆಕ್ಸ್ಟ್ ಒಳ್ಳೆ ಮುಳ್ಳಂಗಿರಿ ಎಲ್ಲ ಸಕ್ಕತ್ತಾಗಿ ಕಾಣ್ತಾ ಇದೆ. ಆ ಕಡೆ ಬಂದುಬಿಟ್ಟು ದೇವಿರಮ್ಮ ಬೆಟ್ಟ. ಅದು ಈ ಕಡೆ ಸೈಡು ಶಾರ್ಪ್ ಪಾಯಿಂಟ್ ಏನು ಕಾಣ್ತಾ ಇದೆಯಲ್ಲ ಅದು ಬಂದುಬಿಟ್ಟು ದೇವಿರಮ್ಮ ಟೆಂಪಲ್. ಅದು ನೀವು ಡೆಸ್ಟಿನೇಷನ್ ವೆಡ್ಡಿಂಗ್ ಮಾಡ್ತೀನಿ ಅಂತ ಹೇಳಿದ್ರು ಇಲ್ಲಿ ನೀವು ಜಾಯ್ನ್ ಆಗ್ಬೋದು. ಐ ಮೀನ್ ಇವೆಂಟ್ನ ಪ್ಲ್ಯಾನ್ ಮಾಡ್ಕೋಬೋದು. ಆ್ಯಂಡ್ ಕೆಳಗಡೆ ಕೂಡ ತೋರಿಸ್ತೀನಿ. ಡಿಫ್ರೆಂಟ್ ಕೈಂಡ್ ಆಫ್ ಕಾಟೇಜ್ ಇದೆ. ವಿತ್ ಸ್ವಿಮ್ಮಿಂಗ್ ಪೂಲ್ ಆಗಲಿ, ವಿತ್ ಫ್ಯಾಮಿಲಿ ಆಗಲಿ, ವಿತ್ ಕಪಲಿಂದಾಗಲಿ ಡಿಫ್ರೆಂಟ್ ಕೈಂಡ್ ಆಫ್ ಕಾಟೇಜ್ ಇದೆ. ಆ್ಯಂಡ್ ಆಸ್ ವೆಲ್ ಆಸ್ ಕ್ಯಾಬ್ಸುಲ್ ಹೌಸ್ ಕೂಡ ಇವತ್ತು ಬರ್ತಾ ಇದೆಯಂತೆ. ಇಟ್ಸ್ ಆನ್ ದ ವೇ. ಆ್ಯಕ್ಚುಲಿ ಇವತ್ತು ಡೆಲಿವರಿ ಆಗುತ್ತೆ ಅಂತ ಹೇಳಿದ್ರು. ಆಲ್ರೆಡಿ ಪ್ಲ್ಯಾಟ್ಫಾರ್ಮ್ ಎಲ್ಲ ಕ್ರಿಯೇಟ್ ಮಾಡಿದ್ದಾರೆ. ಇನ್ನು ಕೆಳಗೆ ಹೋಗ್ಬಿಟ್ಟು ಕಾಟೇಜಸ್ ಎಲ್ಲ ಹೆಂಗಿದೆ ತೋರಿಸ್ತೀನಿ ನಿಮಗೆ. ಓಕೆ, ಸಿಗೋಣ ಮತ್ತೆ. ಒಂದು ಸಣ್ಣ ಮೀಟಿಂಗ್ ಇತ್ತು ದೇವಿಗಿರಿ ಹೋಮ್ ಸ್ಟೇಲಿ. ಹಂಗೆ ವ್ಯೂ ಪಾಯಿಂಟ್ ಎಲ್ಲ ನೋಡಿದರೆ ಅನ್ಕೊತೀನಿ. ಕೆಳಗಡೆ ಬಂದೆ ರೆಕಾರ್ಡಿಂಗ್ ಮಾಡಿ ತೋರಿಸ್ತೀನಿ ಅಂದೆ, ಬಟ್ ಆಗಲಿಲ್ಲ. ಮೀಟಿಂಗಲ್ಲಿ ಬ್ಯುಸಿ ಆಗಿಬಿಟ್ವಿ. ಇವಾಗ ಜಸ್ಟ್ ಮುಗೀತು ಮೀಟಿಂಗ್. ಅರೌಂಡ್ 2:30 ಅಷ್ಟೊತ್ತಿಗೆ ಆಯಿತು. 2:30 ಆಯಿತು. 30-40 ಮಿನಿಟ್ಸ್ ಅಂದ್ಕೊಂಡ್ವಿ, ಬಟ್ ತುಂಬ ಹೊತ್ತಾಗೋಯ್ತು. ಈಗ ಬಂದುಬಿಟ್ಟು ಮನೆಗೆ ಹೋಗ್ತಾಯಿದ್ದೀನಿ. ಯಾರ್ಯಾರು ಮಾಡಲ್ಸ್ ಬಂದಿದ್ರಲ್ಲ ನನ್ನ ಜೊತೆಗೆ ಅವ್ರನ್ನೆಲ್ಲ ಡ್ರಾಪ್ ಮಾಡಿ ನಾವು ಐ ಆಮ್ ಗೋಯಿಂಗ್ ಟು ಹೋಮ್. ಮಳೆ ಬರುತ್ತೆ ಅಂತ ನಾನು ಟರ್ಟಲ್ ನೆಕ್ಕೆಲ್ಲ ಹಾಕೊಂಬಂದೆ. ಬಟ್ ಫುಲ್ಲು ಮಳೆ. ಮೈಗೆ ಕನೆಕ್ಟ್ ಆಗಿಲ್ಲ ವಿಚ್. ಹೋಗ್ಲಿ ಬಿಡಿ, ಮೈಕ್ ಬೇಡ, ಹಂಗೆ ರೆಕಾರ್ಡಿಂಗ್ ಮಾಡೋಣ. ಎಲ್ಲಿದ್ದೆ ನಾನು? ಟರ್ಟಲ್ ನೆಕ್ ಹಾಕೊಂಬಂದಿದ್ದೆ. ಮಳೆ ಬರುತ್ತೆ ಮತ್ತು ಚಿಲ್ ವೆದರ್ ಆಗುತ್ತೆ ಅಂತ. ಇದು ನೋಡಿದ್ರೆ ಮಳೆ ಬರೋಂಗೆ ಇಲ್ಲ, ಫುಲ್ಲು ಬಿಸಿಲತ್ಬಿಟ್ಟಿದೆ. ಐ ರಿಯಲೈಸ್ಡ್ ಒನ್ ಥಿಂಗ್. ನೀವು ನೋಟಿಸ್ ಮಾಡಿದ್ದೀರಾ ಇಲ್ವೋ ನಂಗೆ ಗೊತ್ತಿಲ್ಲ. ನೋಟಿಸ್ ಮಾಡಿದ್ದೀರಾ ಇಲ್ವೋ ಹೇಳಿ. ಏನಂತ ಹೇಳಿದ್ರೆ ಇತ್ತೀಚೆಗೆ KSRTC ಬಸ್ಗಳಲ್ಲಿ ಜೆರಾಕ್ಸ್ ತೆಗೆದ್ಬಿಟ್ಟು ಬೋರ್ಡ್ ಹಾಕ್ತಿದ್ದಾರೆ. ಅದು ರೆಡ್ ಕಲರ್ ಫಾಂಟಲ್ಲೆಲ್ಲ ಹಾಕೋರಲ್ಲ, ರೆಡ್ಡು ಬ್ಲ್ಯಾಕು ಎಲ್ಲ. ಈಗ ಅದೆಲ್ಲ ಇಲ್ಲ. A4 ಶೀಟಲ್ಲಿ ಜೆರಾಕ್ಸ್ ಮಾಡಿಬಿಟ್ಟು ಅದನ್ನು ಬೋರ್ಡ್ ಅಂತ ಹಾಕ್ತಿದ್ದಾರೆ. ಈಗ ಏನಾಗಿದೆ ಅಂತ ಗೊತ್ತಿಲ್ಲ. ಐ ಡೋಂಟ್ ನೋ ವಾಟ್ ದ ಥಿಂಗ್ ಈಸ್.
ವೈ ಬ್ರೋ ವೈ ಕೆ ಎಸ್ ಆರ್ ಟಿ ಸಿ ನಂಗೆ ಯಾಕೋ ನನಗೂ ಕೆ ಎಸ್ ಆರ್ ಟಿ ಸಿಗೆ ನಂಟು ಭಾಳ ಜಾಸ್ತಿ ಆಗ್ತಾ ಇದೆ. ಏನಾದರೂ ಒಂದು ಐಡೆಂಟಿಫೈ ಮಾಡ್ತಾನೆ ಇರ್ತೀನಿ ಕೆ ಎಸ್ ಆರ್ ಟಿ ಸಿ ಥಿಂಗ್ಸ್. ನಿಮ್ಗೇನಾದರೂ ಗೊತ್ತಿದ್ರೆ ಕಮೆಂಟಲ್ಲಿ ತಿಳಿಸಿ. ನಾನೀಗ ಮನೆಗೆ ಹೋಗ್ತಾ ಇದ್ದೀನಿ. ಓಕೆ, ಇವಾಗ ಮೈ ಕನೆಕ್ಟ್ ಆಗಿದೆ. ಇವಾಗ ಬಂದುಬಿಟ್ಟು ನಾನು ಮೊದಲೇ ಹೇಳ್ದಂಗೆ ಧೀರಜ್, ನಾನು, ಸಚಿನ, ಯಶಸ್ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡ್ವಿ. ನನ್ನ ಕಾರ್ನೇ ತೆಗೆದೆ. ಮತ್ತೆ ಫುಲ್ ಒಳಗೆ ನಿಲ್ಲಿಸ್ಬಿಟ್ಟಿದ್ದೆ. ಬಟ್ ಸ್ಟಿಲ್ ಎಲ್ಲ ಕೇಳಿದ್ರು ನಿಂದೇ ಕಾರ್ ತೆಗಿ ಅಂತ. ಓಕೆ ಹೇಳಿದ್ಮೇಲೆ ಇನ್ಯಾಕೆ ಅಂತ ಹೇಳ್ಬಿಟ್ಟು ನನ್ನ ಕಾರೇ ತೆಗೆದು ಯಶಸ್ ಇಲ್ಲ ಹೌಸಿಂಗ್ ಬೋರ್ಡ್ ಸರ್ಕಲಿಗೆ ಬರ್ತೀನಿ ಅಂತ ಹೇಳ್ದೆ. ಬಟ್ ಸ್ಟಿಲ್ ಬಂದಿಲ್ಲ. ಅವನು ಕಾಲ್ ಮಾಡ್ತಾಯಿದ್ದೀನಿ, ಕಾಲು ಪಿಕ್ ಮಾಡ್ತಾ ಇಲ್ಲ. ಸ್ಕೂಟಿ ಓಡಿಸ್ತಾ ಇರಬೇಕಾ ಅಂತ. ಬಟ್ ಎಲ್ಲಿಗೋ ಒಂದು ಕಡೆ ಹೋಗೋದು ಅಂತ ಪ್ಲ್ಯಾನ್ ಸದ್ಯಕ್ಕೆ. ನೋಡೋಣ ಎಲ್ಲಿಗೆ ಹೋಗ್ತೀವಂತ ಅಲ್ಲಿ ಮೀಟಿಂಗಲ್ಲಿ ಡಿಸ್ಕಷನ್ ಮಾಡಾದ್ಮೇಲೆ ಹೇಳ್ತೀನಿ ನಿಮಗೆ. ಓಕೆ, ಈ ಕಳ್ಳನ ಮಗನ ಇಷ್ಟೊತ್ತಾದರೂ ಬರಲೇ ಇಲ್ಲ ಯಶಸ್ಸು. ಬಂದ ಕಳ್ಳ, ಅಲ್ಲಿ ಕಳ್ಳ ಇನ್ ದ ಹೌಸ್. ಕಾಣಿಸ್ತಿದ್ದಾನಾ ನಿಮಗೆ? ಯಶಸ್ಸು ಕಾಣಿಸ್ತಿದ್ದಾನಾ ಇಲ್ವಲ್ಲ? ಕಾಣಿಸ್ತಿದ್ದಾನಾ ಇಲ್ವಲ್ಲ? ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅನ್ನ. ಒಳಗೆ ನಿಲ್ಸಿದ ಕಾರ್ನ ತೆಗ್ಸ್ಬಿಟ್ರಲ್ಲ ನನ್ನ ಕೈಯಲ್ಲಿ. ಒಳಗೆ ನಿಲ್ಸಿದ ಕಾರ್ ತೆಗ್ಸ್ಬಿಟ್ರಲ್ಲ ನನ್ನ ಕೈಯಲ್ಲಿ. ಇಟ್ಸ್ ಓಕೆ, ಆಗ್ತಾ ಇರ್ತವೆ. ಹಾಂ, ಏನು ನಿಮ್ಮನೆ ಥರ ಖಾಲಿ ಸ್ಪೇಸ್ ಅನ್ಕೊಂಡಿದ್ಯಾ ನಮ್ಮ ಕಾರ್ ನಿಲ್ಸೋದು? ಅದು ನಮ್ದು ನೆನೆ ಟೆಡ್ಡಿ ಇದು ಕರ್ಕೊ ಹೋಗಿದ್ನಲ್ಲ, ವ್ಯಾಕ್ಯೂಮ್ ಕ್ಲೀನರ್ ಹಾಕ್ಬೇಕು. ವ್ಯಾಕ್ಯೂಮ್ ಕ್ಲೀನರ್ ಚಂದಕ್ಕೆ ತಗೊಂಡಿರೋದ. ವ್ಯಾಕ್ಯೂಮ್ ಕ್ಲೀನರ್ ಪೈಪ್ ಹೋಗಿದೆ, ಅದು ಹೊಸ ತರಿಸ್ಬೇಕು. ನಮ್ಮ ಮನೇಲೆ ಇದೆ, ಇಸ್ಕೊಂಡು ಹೋಗ್ಬೇಕು ಬಂದ್ಬಿಟ್ಟು. ಆಯ್ತಾ? ಅದು ಅಲ್ಲಿ ಬಂದು ಇಸ್ಕೊಬೇಕು. ಸ್ಟಿಕ್ ನೋಡ್ದಾ? ಏನು ಮಾಡಿ ಕಾರಲ್ಲೇ ಇದೆ. ಹಾಂ, ಸದ್ಯ ತರ್ಬೇಕು ತಾನೇ ಈಗ. ನೀನು ಕೇಳ್ಬೇಕು ತಾನೆ. ನೋಡು ನಾನು ಎಷ್ಟು ಕಷ್ಟಪಡ್ಬೇಕು ಹಿಂಗೆ ಹಿಡ್ಕೊಂಡು. ಸ್ಟಿಕ್ ಇದ್ದಿದ್ರೆ ಆರಾಮಾಗಿರ್ಬೋದು. ಸಚಿನ ಕಾಲ್ ಮಾಡ್ತಾ. ಹಲೋ ಬೇಬಿ ಸಚಿನ. ಸಚಿನ್? ಎಸ್ ಸಚಿನ್. Where are you boys? ವಿ ಆರ್ ನಿಯರ್ ಟು ಸ್ಲಮ್ ರೋಡ್. Why Slum Road? ಧೀರಜ್ ಸ್ಲಮ್ ರೋಡ್. Sorry. You should have said Slum Home. ವೇರ್ ಯು ಗೈಸ್ ಆರ್ ನೌ? 80 circle only. ಇನ್ AD ಸರ್ಕಲ್ ವೇರ್? Which side are you turning? 80 ವಿ ಆರ್ ನಿಯರ್ ಟು ದಿ ಬಸ್. ನಿಯರ್ ಟು ದಿ ಬಸ್ ಸ್ಟಾಪ್ ವಿ ಆರ್ ರೈಟ್ ನೌ. No, which side are you going to turn? ಲೆಫ್ಟ್, ರೈಟ್, ಸ್ಟ್ರೈಟ್? Or, ವೇರ್ ಶುಡ್ ಐ ಗೋ? ಲೆಫ್ಟ್, ರೈಟ್, ಸ್ಟ್ರೈಟ್? right. Right where? ಇಡೋ ಫೋನ್. ಕಂಟೆಂಟ್ ಮಜಾ ಬಂತಾ? ಬೈದಿನ ಮೀಟ್ ಮಾಡ್ತೀನಿ. ಓ ಹುಡುಗಿ ಸೈಡಿಗೆ ಬಾರಮ್ಮ. ಅಂಕಲು ಸೈಡಿಗೆ ಬನ್ನಿ. ಅಂಕಲು ಎಲ್ಲ ಇದ್ದಾರೆ. ಅಲ್ಲಿ ಎರಡೆರಡು ಸೌಂಡ್ ಬರ್ತೈತಲ್ಲ ಮಗ ನಿಂದು. ಆರೇನು ಅಲ್ಲಿ ಕರೀತಾರಲ್ಲ, ಮತ್ತೆ ತಿರುಗಿಸ್ಬೇಕಂತೆ. ಏನು ಅಡ್ಡಾಡ್ತೀಯಾರ ಇವರು? ಸಚಿನ್ ಕಾರಿಂದ ಆಚೆ ಬಾರಮ್ಮ. ಸಚಿನ್ ಕಾರಲ್ಲಿ ಸೈಲೆಂಟಾಗಿ ಕೊರ್ಬೇಕು ಸಚಿನ್. ಎಷ್ಟೊತ್ತಿ ಹೋಗಿ ಬರ್ತೀಯಪ್ಪ ಸಚಿನ? ಓವರ್ಟೇಕ್ ಮಾಡ್ತಾ ಇದ್ದೀನಿ, ಸೈಡಿಗೆ ಬನ್ನಿ. ಪೊಲೀಸ್ ಏಯ್ ಪೊಲೀಸ್ ಕಿರ್ಚೋ. ಮೇಲ್ಗಡೆ ಕಟ್ಬಿಡೋದು ಬೇಕು. ಅವನು ಹಂಗೆ ಹೇಳ್ಬೇಕಿತ್ತು. 20 ರೂಪಾಯಿ ಅಣ್ಣ, 20 ರೂಪಾಯಿ ಅಣ್ಣ. ನಮಸ್ಕಾರ. ಬನ್ನಿ ನಮ್ಮಲ್ಲಿ ಮಿಕ್ಸಿ, ಜಾರು, ಕುಕ್ಕರ್, ಗ್ಯಾಸ್ ಎಲ್ಲದನ್ನು ರಿಪೇರಿ ಮಾಡಿಕೊಡಲಾಗುತ್ತದೆ. ನಿಮಗೆ ಅಗಲ ರೇಟಲ್ಲಿ ಸಿಗುತ್ತದೆ. ಬರೀ 20 ರೂಪಾಯಿಗೆ ಮಿಕ್ಸಿ, 50 ರೂಪಾಯಿಗೆ ಗ್ಯಾಸ್, 100 ರೂಪಾಯಿಗೆ ಕುಕ್ಕರ್ ಎಲ್ಲದೂ ದೊರೆಯುತ್ತದೆ. ನಿಮಗೆ ಏನು ಬೇಕು ವಿವಿಧ ತರದ ಎಲ್ಲವ ಐಟಮ್. ವಿಡಿಯೋ तू तड़ा बहन का लौड़ा है क्या? ಕೀ ಅಲ್ಲಿ ಕೀ ಒಳಗೆ ಎತ್ಕೋ. ಡ್ರೈವಿಂಗ್ ಬಂದು ಮಾಡಿಬಿಡ್ತೀರಾ ನೆಟ್ಟಿಗೆ
ಕೀ ಎತ್ಕೊಳ್ಳಿ ಅಂದರೆ ಅಲ್ಲಿ ಬಿಟ್ಬಿಟ್ಟು ಬಂದ್ಬಿಡೋದು. ಈ ಕೀ ಹಿಂಗೆ ಎಸಿತೀನಿ ನೋಡೋಣ ಎಷ್ಟು ದೂರ ಹೋಗುತ್ತೆ ನೋಡೋಣ. ಹೊಡಿಲಿ ನಿಂದು ರಿಸ್ಕಿ ಅಣ್ಣಯ್ಯ. ಮಂಗನ್ ಜಾತಿ ಎಲ್ಲ ಹೋಗುತ್ತೆ ನಂಗೆ ಗೊತ್ತಾಯ್ತು ನಿಮ್ಮ ಬೇರೆ ಬೈಯಕ್ಕೆ ಬಂದಿಲ್ಲ ಬಾ ಇರಲಿ. ಬಿಯಾಂಡ್ ಯುವರ್ ವೈಟ್ ಶರ್ಟ್ ಏನು ರೀಸನ್? ಯಾವಾಗ ನೋಡಿದ್ರು ಇದನ್ನೇ ಆಗ್ತದೆ. ಬಿಕಾಸ್ ವೈಟ್ ಈಸ್ ದ ಪ್ಯೂರೆಸ್ಟ್ ಆ್ಯಂಡ್ ಒಂಥರ ಚಡ್ಡಿ ಹಾಕೊಂಬರೋಕ್ಕಾಗಲ್ಲ. ಸ್ಲಿಪ್ಪರ್ ನೋಡಮ್ಮ, ವುಡ್ಲ್ಯಾಂಡು ಶ್ರೀಮಂತರ ಮಕ್ಕಳು. ಧೀರಜ್ M5 Pro ಮ್ಯಾಕ್ಬುಕ್ ತೊಗೊಂಡಿಯಾನೆ, ನಮಗೆ ಯಾರಿಗೂ ಹೇಳೇ ಇಲ್ಲ. ಮನೆಯಲ್ಲೇ ಅನ್ಬಾಕ್ಸಿಂಗ್ ಮಾಡಿ ಒಬ್ಬನೇ ಇಟ್ಕೊಂಡಿಯಾನೆ. ಇರಲಿ ಧೀರಜ್, ಎಷ್ಟು ದಿನ ನಡೆಸ್ತೀಯ ನಾನು ನೋಡ್ತೀನಿ. ಇಟ್ಸ್ ಓಕೆ. ಇವತ್ತು ಸುಳ್ಳು ಹೇಳ್ಬೋದು, ನಾಳೆ ಸುಳ್ಳು ಹೇಳ್ಬೋದು, ನಾಡಿದ್ದು ಸುಳ್ಳು ಹೇಳೋಕ್ಕಾಗಲ್ಲ ನಿಮ್ಮ ಕೈ. ಸಚಿನ ಲೈಫ್ ಟೈಮ್ ಸುಳ್ಳು ಹೇಳ್ತಾನೆ. ನಾನು ಸಚಿನ್ ಬಗ್ಗೆ ಮಾತಾಡೋದಿಲ್ಲ. ಸಚಿನ, ನಿಂದು 32 ಬ್ಯೂಟಿಫುಲ್ ಹಲ್ಲುಗಳನ್ನು ತೋರಿಸು, ನಿನ್ನನ್ನು ತೋರಿಸು. ಏಯ್ ಛೀ, ನೀನು ಮಗು, ಅವರಲ್ಲ. ಮಕ್ಕಳ ಜೊತೆ ಎಲ್ಲ ನಾವು ತಿರುಗಾಡಂಗೆ ಆಗ್ಬಿಟ್ಟಿದೆ ಜೀವನ. ಏನೋ ಮಗು. ಹಾಯ್ ಬೈ ದ ವೇ, ನಾವು ಬಂದಿರೋದು ಅಹಿಂಕೆರೆಗೆ. ಎಲ್ಲೋಗ್ತೀವಂತ ಹೇಳ್ತೀನಿ ಅಂತ ಹೇಳಿದ್ದೆ, ಹೇಳಲೇ ಇಲ್ಲ. ಗೊತ್ತಿಲ್ಲ, ಡಿಪ್ರೆಷನ್ ಕಡಿಮೆ ಮಾಡೋಕ್ಕೆ. ಇಲ್ಲ, ಡಿಪ್ರೆಷನ್ ಕಡಿಮೆ ಮಾಡೋಕ್ಕೆ ಅಹಿಂಕೆರೆಗೆ ಬಂದಿದ್ದೀವಿ. ಓಯ್ ನೀರೇ ಇಲ್ಲ ನೋಡಿ. ಹೈ ಮೆಟ್ಲು ಇಳ್ಕೊಂಡು ಹೋಗ್ಬೋದು, ಕ್ರೇಜಿ. ಆದರೆ ಇಂಥ ದುಸ್ಸಾಹಸಕ್ಕೆ ನಾನು ಹೋಗಲ್ಲ, ಪರವಾಗಿಲ್ಲ. ಎಕ್ಸ್ಪ್ಲೋರ್ ದಿ ಅನ್ಸೀನ್ ಏನೂ ಇಲ್ಲ, ಆ ಕಡೆ ನೀರಿಲ್ಲ, ಕೆಳಗಿಳಿದೋಗ್ಬೋದು, ಅದೇ ಅನ್ಸೀನ್ ಅಷ್ಟೇ. ಜಾಯ್ನ್ ಅಸ್, ಎಷ್ಟಡೆ ಒಳ್ಳೊಳ್ಳೆ ಕಂಟೆಂಟ್ ಕೊಟ್ಟಿದ್ಯಾ. ಇವತ್ತು ಏನಾಯ್ತು? ನನ್ನ ಹೆಸರು ಯಶಸ್ ಅಂತ ಹೇಳಿ ನಾನು ಪ್ರತಿ ವಿಡಿಯೋಲ್ಲೂ ಅದು ಹೇಳ್ತೀಯ. ನೆನ್ನೆ ಒಂದು ಮೋಟಿವೇಶನ್ ಕೊಟ್ಟೆ, ಇವತ್ತೇನಾದರೂ ಒಂದು ಮೋಟಿವೇಶನ್ ಕೊಡು. ಬಿಡು ನಿನ್ನ ಮೋಟಿವೇಶನ್, ಬಿಡು. ಮೋಟಿವೇಶನ್ ಒಂದು 5 ನಿಮಿಷ ಟೈಮ್ ಕಡೆ ಕಲ್ತ್ಕೊಂಬಂದು ನೆನ್ನೆ ಹೇಳ್ಬಿಟ್ಟ. ನಿಮ್ಮ ಕೆಲಸ ನೀವು ಮಾಡ್ತಿರ್ಬೇಕು, ದುಡ್ಡು ತಾನಾಗೆ ಬರುತ್ತೆ. ಇವತ್ತು ಬೇಕು ಯಶಸ್ ಮೋಟಿವೇಶನ್. ಕಮಾನ್, ಬರಲಿ ನಿನ್ನ ಬಾಯಲ್ಲಿ, ಅದು ಬರಲಿ. ಜೀವನದಲ್ಲಿ ಏನೇ ಕೆಲಸ ಮಾಡ್ತಾಯಿದ್ರು ಜೊತೆಗೆ ಇರೋನ್ ಬಿಡಬಾರ್ದಂತೆ. ಅಲ್ಲಿಗೆ ನೀನು ಹೇಳ್ತಿರೋ ಲೆಕ್ಕ ನಾನು ಬೆಳೆದ್ಬಿಟ್ಟೆ, ನೀನು ಬಿಟ್ಬಿಟ್ಟೆ ಅಂತ. ಯೂಟ್ಯೂಬಲ್ಲಿ ಎಲ್ಲ ವಿಡಿಯೋ 4 ಮಿಲಿಯನ್ ವ್ಯೂಸ್, ಫುಲ್ ವ್ಯೂಸ್. ಆದ್ರೆ ಕರ್ಕೋಗಿದ್ರು ಸಚಿನ್ ಬೇಜಾರಾಗ್ತಿದ್ದ ಕರ್ಕೊಂಡೋಗಿದ್ರೆ. ಆ ಸ್ಪೇಸಿಗೆ ಹೋಗ್ತಾ ಇದ್ದೀವಿ, ಅಲ್ಲೆಲ್ಲ ಖಾಲಿ ಸ್ಪೇಸ್ ಇದೆಯಲ್ಲ, ಅಲ್ಲಿಗೆ ಹೋಗ್ತಾ ಇದ್ದೀವಿ. ವಿಲ್ ಮೇಕ್ ದಿ ಎಕ್ಸ್ಪ್ಲೋರ್ ದಿ ಅನ್ಎಕ್ಸ್ಪ್ಲೋರ್. ಯಶಸ್, ನಾಳೆಗೆ ಏನು ಕಂಟೆಂಟ್ ಪ್ಲಾನ್ ಮಾಡೋದು? ಇವತ್ತೇನೋ ಇಲ್ಲಿಗೆ ಬಂದ್ವಿ. ಹಾಂ, ನಾಳೆ ಬೆಳಿಗ್ಗೆ ಹೊರಟವನು. ಇದನ್ನು ಸಚಿನ ಹೇಳಿದ್ರು ನಂಬ್ತೀನಿ, ಬೇರೆಯವ್ರು ಹೇಳಿದ್ರು ನಂಬ್ತೀನಿ, ನೀನು ಹೇಳಿದ್ದು ನಂಬಲ್ಲ. ನಿನ್ನ ನೆಪ್ಸೋದ ಕುಂಕರ್ಣ ನೆಪ್ಸ್ದಂಗೆ ಆಗುತ್ತೆ. ಲೋ ಧೀರಜ್, ಅಲ್ಲಿ ಬಿ ಟಿ ಎಮ್ ಲೇಕ್ ಇದಾಯ್ತಾ, ಹೋಗೋಣ ಅಂತ ಹೇಳ್ಬಿಟ್ಟು ಇವನಿಗಪ್ಪ 4 ಸತಿ ಒದ್ದು ಎಫ್ ಸಿ ಇನ್ಕೊಳ, ಒಂದಿನೂ ಎದಳಲಿಲ್ಲ. ಹಾಂ, ಹೋಗೋಣ ಅನ್ನೋದು, ಹಂಗೆ ಮಂಕೊಂಬಿಡೋದು ವಾಪಸ್ಸು. ಬರೀ ಇದನ್ನ ಮಾಡ್ದ ಕಳ್ಳನ ಮಗನ್. ಕರೆಕ್ಟಾಗಿ ಝೂಮ್ ಇದೆ. ಅಲ್ರಾಮ್ ಇಡ್ತಾ ಇದ್ದೆ, ಯಾವನ ಆಫ್ ಮಾಡ್ತಾ ಇದ್ದ ರಾತ್ರಿ ಎದ್ದು. ಹಾಂ ಕುಂಕಣಪ್ಪ, ನೀನು ಎದಳ್ತಿರ್ಲಿಲ್ಲ, ಅಲ್ಲಿ ಮಲ್ದವ್ರಿಗೂ ಬಿಡ್ತಿರ್ಲಿಲ್ಲ. ಹಂಗೆ ಆನ್ ಮಾಡಿ ಇಟ್ಬಿಡ್ತೀನಿ ನಿನಗೆ. ಕೆರೆ ಒಳಗೆ ಕಲ್ಲು ತುಂಬಿಸ್ತೀರ, ನಾಚಿಕೆ ಆಗಲ್ಲ ನಿಮಗೆ? ನಾಚಿಕೆ ಆಗಲ್ಲ. ದಟ್ ಈಸ್ ಏನಂತಾರೆ, ಲೇಕ್ ಒಳಗೆ ಕಲ್ಲು ಇದ್ದೇ ಇರುತ್ತೆ. ಹಾಂ, ದಬ್ಬಿಡ್ತೀನಿ ಕೆರೆ ಒಳಗೆ ಜಾಸ್ತಿ ಮಾತಾಡಿದ್ರೆ. ಏನು ಬರ್ತಿದೆ? ಗಲೀಜಾ? ಅದು ಸಚಿನಂದೇ ಎಲ್ಲ, ಸಚಿನನ್ ಕೃಪೆಗಳು ಅದೆಲ್ಲ. ಜಾಸ್ತಿ ಏನು ಮಾತಾಡ್ತಿರ್ಲಿಲ್ಲ, ಇದ್ರ ಬಗ್ಗೆ ಮಾತಾಡ್ತಿದ್ದೆ ಅಷ್ಟೇ. ಇಲ್ಲಿ ಫೋಮ್ ಬರ್ತಾ ಇದೆ ನೋಡಿ, ಫೋಮ್ ಏನಕ್ಕೆ ಬರ್ತಾ ಇದೆ ಧೀರಜ್? ಕಮಾನ್ ಎಕ್ಸ್ಪ್ಲೇನ್ ಮೀ, ವೈ ಇಸ್ ದಟ್ ಫೋಮ್? ದಿಸ್ ಈಸ್ ಬಿಕಾಸ್ ಆಫ್ ನೀನು ತಿಗಾ ಮುಚ್ಚು, ನೀನು ಹೇಳು ಧೀರಜ್. ನಂಗೆ ಗೊತ್ತು. UPSC ಕ್ವಶನ್ ಕೇಳಿದ್ರೆ ಏನು ಮಾಡ್ತೀಯ ನೀನು? ನಂಗೆ ಗೊತ್ತು, ಕೇಳು. ನಂಗೆ ಗೊತ್ತು, ಕೇಳೋ, ಹೇಳ್ತೀನಿ. ಇದು ಏನಕ್ಕೆ ಅಂದರೆ ಮಿನರಲ್ಸ್ ಇರುತ್ತಲ್ಲ, ಮಿನರಲ್ಸ್ ಎಲ್ಲ ಇದ್ರ ಹತ್ರ ಹಂಗಂದರೆ ರಿವರ್ ಸೈಡಿಗೆ ಬರುತ್ತೆ. ಸೊ ಹಂಗಾಗಿ ಇದು ಏನಂತಾರೆ, ನೊರ ಇರುತ್ತೆ. ಈ ಥರ ರೋಸ್ಟ್ ಆಗಬಾರ್ದಿತ್ತು, ಜಸ್ಟ್ ಸಿಂಪಲಾಗಿ ಹೇಳ್ದ. ನಾನು ಓದಿಲ್ಲ ಅಂದರೂ ಇದಂತೂ ಆನ್ಸರ್ ಅಲ್ಲ ಅಂತ ಧೀರಜ್ ಹೇಳ್ದ. ಕ್ರೇಜಿತ್ತು ಆನ್ಸರ್. ಆರು ಬರೆದ ಕತೆಯೋ
ನನಗಾಗಿ ಬಂದವೆತೆಯೋ ಮತ್ಲಬ್ ಬಂದ ಡಿಪ್ರೆಷನ್. ಇಲ್ಲಿ ಧೀರಜು, ಸಚಿನ, ಯಶಸ್ಸು ಎಲ್ಲ ಸೇರಿ ಒಂದು ಗೇಮ್ ಆಡ್ತಿದ್ದಾರೆ. ಆ ಬಾಟಲಿಗೆ ಹೊಡಿಬೇಕಂತೆ. ಆ ಬಾಟಲ್ ಕಾಣ್ತಾ ಇದೆಯಾ? ಸಚಿನ್ ಯಶಸ್ 2 ಸತಿ ಹೊಡೆದ, ಧೀರಜ್ 2 ಸತಿ ಹೊಡೆದ. ಆ್ಯಂಡ್ ಈ ಗೇಮು ಇನ್ನೊಂದು ರೂಲ್ಸ್ ಅಂದರೆ ಯಾರು ಬಾಟ್ಲಿಗೆ ಹೊಡಿತಾರೆ ಅವ್ರು ಹೋಗಿ ನಿಲ್ಲಿಸ್ಬರ್ಬೇಕು. ಅದಕ್ಕೆ ಸಚಿನ ಆ ಬಾಟಲ್ಗೆ ಹೊಡಿತಾನೆ ಇಲ್ವಂತೆ, ಹೋಗಿ ನಿಲ್ಲಿಸ್ಬೇಕು ಅಂತ. ಸಂಜೆ ಆಗಿದ ತಕ್ಷಣ ಅದೇನೋ ಗೊತ್ತಿಲ್ಲ, ಒಳ್ಳೊಳ್ಳೆ ಕಂಟೆಂಟ್ ಸಿಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇಲ್ಲಮ್ಮ, ನಂದು ಎಂಪ್ಲಾಯ್ಮೆಂಟ್ ಆಯಿತು. ಇನ್ನಿಬ್ಬರು ಅನ್ಎಂಪ್ಲಾಯ್ಮೆಂಟ್ ಇದ್ದಾರೆ. ಸಚಿನ ಬಾಟಲಿಗೆ ಹೊಡೆದ, ಬಟ್ ಅದು ಬೀಳಲೇ ಇಲ್ಲ. ಸೌಂಡ್ ಮಾಡಿಬಿಟ್ಟು ಹಂಗೆ ಚೂಟಾಯಿತು. ಬಾಟಲ್ ಕಾಣ್ತಾ ಇದೆಯಾ ಅಲ್ಲಿ? ಝೂಮ್ ಮಾಡ್ತೀನಿ ತಡೀರಿ. ಕಾಣಿಸ್ತಿದ್ಯಾ ಅದೇ ಬಾಟಲ್? ಅಯ್ಯೋ ಆಯಿತು. ದಿಸ್ ಈಸ್ ನಮ್ಮ ಚಿಕ್ಕಮಗಳೂರು. ಅದಕ್ಕೆ ನಮ್ಮಂಥ ಊರಲ್ಲಿರಬೇಕು. ಆ ಕಡೆ ಸಿಟಿನಲ್ಲ, ಈ ಕಡೆ ವಿಲೇಜ್ ಅಲ್ಲ. ಎಲ್ಲದೂ ಎಂಜಾಯ್ ಮಾಡ್ಬೋದು, ಒಳ್ಳೆ ಎಂಟರ್ಟೈನ್ಮೆಂಟ್ ಮಾಡ್ಬೋದು. ಈ ಬ್ಯಾಂಗ್ಳೂರಲ್ಲಂತೂ 3 ತಿಂಗಳಿದ್ದಾಗ ಥ್ಯಾಂಕ್ ಗಾಡ್ ಅಲ್ಲ, ಹೋಗಾಡೋದು. ಬೆಳಿಗ್ಗೆ 10ಗೆ ಹೋದರೆ 10ಗೆ ಹೋಗ್ತಾಯಿದ್ದೆ. 10ಗೆ ಹೋದರೆ ಮಧ್ಯಾಹ್ನ 2 ಊಟಕ್ಕೆ ಬರ್ತಿದ್ದೆ. ಮತ್ತು 2:30ಗೆ ಮತ್ತೆ ಹೋಗ್ಬೇಕಿತ್ತು. 2:30ಗೆ ಹೋಗಿ ಮತ್ತೆ ಬರ್ತಾಯಿದ್ದೆ 6ಗೆ. ಹೆವಿ ಹಿಂಸೆ ಆಗೋದು. ಯಪ್ಪ ಕಷ್ಟ. ಇಲ್ಲಿ ಆರಾಮಾಗಿದ್ದೀನಿ, ಏನೂ ಇಶ್ಯೂಸ್ ಇಲ್ಲ. ಕಂಟೆಂಟ್ ಮಾಡ್ತೀನಿ, ಆರಾಮಾಗಿ ತಿರುಗಾಡ್ತೀನಿ, ಓಡಾಡ್ತೀನಿ, ನನಗೆ ಬೇಕಾದ ಕೆಲಸ ಮಾಡ್ತೀನಿ. ಆ್ಯಂಡ್ ಸ್ವಲ್ಪ ಜನ ಕ್ಲೈಂಟ್ಸ್ ಹುಡುಕ್ತಾ ಇದ್ದೀನಿ, ಸಿಕ್ಕಿದ್ದಾರೆ. ನಡೀತಾ ಇದೆ ಜೀವನ ಸದ್ಯಕ್ಕೆ. ನಡೆಸೋಣ. ಇವತ್ತು ಬೆಳಗ್ಗೆ ಒಳ್ಳೆ ಮಳೆ ಬಂತು, ಮಧ್ಯಾಹ್ನ ನೋಡಿದ್ರೆ ಮಳೆನೇ ಇಲ್ಲ. ಅದಕ್ಕೆ ನಾನು ಹೇಳಿದ್ದು, ಬೆಳಗ್ಗೆ ಮಳೆ ಬಂದರೆ ಸಂಜೆ ಮಳೆ ಬರೋಲ್ಲ, ಸಂಜೆ ಮಳೆ ಬಂದರೆ ಬೆಳಗ್ಗೆ ಮಳೆ ಇರೋಲ್ಲ, ಈ ಥರ. ಕೆರೆ ಇಳಿದೋಗಿದ್ದು ಆಯಿತು, ಕೆರೆಯಲ್ಲಿ ಆಟ ಆಡಿದ್ದು ಆಯಿತು, ಆ ಬಾಟ್ಲಿಗೆ ಹೊಡೆದಿದ್ದು ಆಯಿತು, ಎಲ್ಲದೂ ಆಯಿತು. ಮನೆಗೆ ಹೋಗೋಣ ಅಂತ ವಾಪಸ್ ಬರ್ತಾಯಿದ್ದೀವಿ. ಇವರೆಲ್ಲ ಪಾರ್ಕಿಗೆ ಹೋಗೋಣ ಅಂತೀಯಾರ. ಇಲ್ಲೆಲ್ಲ ಪಾರ್ಕ್ ಇದೆ ಅಂತೆ, ಮೇಲೆ ಇದೆಯಾ? ಇಲ್ಲಿಂದ ಒಳಗೆಲ್ಲ ಹೋಗಬೇಕು. ಪಾರ್ಕ್ ಹತ್ರ ಹೋಗ್ತಾಯಿದ್ದೀವಿ. ಸಚಿನ ಮಾಡ್ತಾಯಿದ್ದಾರೆ. ಧೀರಜ್, ನಿಂದು ಅಡಿಕೆ ತೋಟ ಇದೆ ಸರಿ, ಒಂದಿನ ನಾನು ಕರ್ಕೊಂಡೇ ಹೋಗಲಿಲ್ಲ. ಒಂದಿನ ಕರ್ಕೊಂಡೋಗ. ಅಲ್ಲಿ ನ್ಯಾಚುರಲ್ ಸ್ವಿಮ್ಮಿಂಗ್ ಪೂಲ್ ಇದೆಯಾ? ಬ್ಲ್ಯಾಕ್ ಕಲರ್ ಶೀಟ್ ಹಾಕಿ, ಬ್ಲ್ಯಾಕ್ ಕಲರ್ ಶೀಟ್ ಹಾಕಿ ಎಲ್ಲರನ್ನೂ ಮನೆಗೆ ಡ್ರಾಪ್ ಮಾಡಿದ್ದಾಯಿತು, ಎಂಜಾಯ್ಮೆಂಟ್ ಮಾಡಿದ್ದು ಆಯಿತು. ಈಗ ನಾನು ನಮ್ಮ ಮನೆ ಕಡೆ ಹೋಗ್ತಾ ಇದ್ದೀನಿ. ಎಸ್, ಜಸ್ಟ್ ಯಶಸ್ಸಿಗೆ ಬಿಟ್ಟೆ ನಾನು. ಆ ಕಡೆ ಅದು ಗಾಡಿ ಬರ್ತಾ ಇಲ್ಲ. ಲೆಟ್ಸ್ ಗೋ. ಗುಡ್ ಈವ್ನಿಂಗ್ ಬೈ ದ ವೈ ಎವ್ರಿವನ್. ಎ ವೆರಿ ಗುಡ್ ಈವ್ನಿಂಗ್ ಟು ಮೈ ವ್ಯೂವರ್ಸ್. ನೀವು ಯಾವಾಗ ನೋಡ್ತೀರಾ ವಿಡಿಯೋ ಗೊತ್ತಿಲ್ಲ, ಮಾರ್ನಿಂಗ್ ನೋಡ್ತೀರೋ, ಆಫ್ಟರ್ನೂನ್ ನೋಡ್ತೀರೋ, ಈವ್ನಿಂಗ್ ನೋಡ್ತೀರೋ ಅಂತ. ಬಟ್ ಸ್ಟಿಲ್ ಐ ಆಮ್ ಸೇಯಿಂಗ್ ಗುಡ್ ಈವ್ನಿಂಗ್ because I love my followers and I have to update my followers everything. Whatever I do here, I need to be updated with my viewers. That's the main thing. Good evening guys. ನಮ್ಮ ಬೋರಿಯ ಬಾಸ್ ಗಿಟ್ಟಿನಾದರು ವಾಕಿಂಗ್ ಬಂದವರು ಕಾರ್ ನೋಡಿದ ತಕ್ಷಣ ಕಾರ್ ಹತ್ಕೊಂಡು ಬರ್ತಿದ್ದಾರೆ ಮನೆಗೆ. ಏನು ಬಾಸ್? ಗುಡ್ ಈವ್ನಿಂಗ್ ಬಾಸ್. ನಿಮಗೂ ಸಹ ಗುಡ್ ಈವ್ನಿಂಗ್ ಬಾಸ್. ಏನಾದರೂ ಕಂಟೆಂಟ್ ಕೊಡಿ ಬಾಸ್. ನೀವು ಬೋರಿಯ ಬಾಸ್ ಏನಾದರೂ ಕಂಟೆಂಟ್ ಕೊಡಿ. ಹಂಗೆಲ್ಲ ಫೋರ್ಸ್ ಕೊಟ್ಟರೆ ಹುಡುಗಿರು ಫ್ಲ್ಯಾಟ್ ಆಗಿಬಿಡ್ತಾರೆ ಆಮೇಲೆ ನಿಮ್ಮ ಫೋಸಿಗೆ. ಹಂಗೆಲ್ಲ ಫೋರ್ಸ್ ಕೊಡಬೇಡಿ ಆಯಿತಾ? ಹುಡುಗಿರು ಫ್ಲ್ಯಾಟ್ ಆಗಂಗೆ. ವಾಕಿಂಗ್ ಮಾಡೋ ಬಡ್ಡಿ ಮಗನೆ ಅಂದರೆ ಕಾರಲ್ಲಿ ವಾಕಿಂಗ್ ಮಾಡ್ತೀನಿ ಅಂತಾನೆ. ಏನಂತೀರ ಇಂಥ ವಿಚಿತ್ರ ನಮ್ಮ ಓರಿಯೋ ಮ್ಯಾನಿಗೆ? ಪಕ್ಕದಲ್ಲಿ ಕೂತ್ಕೊಂಡು ವ್ಯೂ ಎಂಜಾಯ್ ಮಾಡ್ತೀನಿ ಅವನು ಸಹ. ನಾವೇನಾದರೂ ಕಾರಲ್ಲಿ ಹೋದ್ರೆ ಎಲ್ಲಾದರೂ ನಮಗಿಂತ ಜಾಸ್ತಿ ಎಂಜಾಯ್ಮೆಂಟ್ ಓರಿಯೋದೇ ಇರುತ್ತೆ. ಇಲ್ಲಿ ವಿಂಡೋ ಇದೆಯಲ್ಲ, ಆ ವಿಂಡೋ ಹತ್ರ ಹೋಗಿ ನಿಂತ್ಕೊಂಡ್ಬಿಡ್ತಾನೆ, ಅಲ್ಲಿ ಒಳ್ಳೆ ಎಂಜಾಯ್ಮೆಂಟ್ ಮಾಡ್ತಾನೆ. ಇವತ್ತಾಗೋ ನಿಲ್ತಾ ಇಲ್ಲ. ಇದನ್ನು ಹೇಳಿದ್ದು ಯಾವ ಥರ ನಿಂತೀಯ ನೋಡಿ. ಯಾವಾಗಲೂ ಹಿಂಗೆ ಮಾಡ್ತಾನೆ. ನಮಗಿಂತ ಜಾಸ್ತಿ ಅವನೇ ಎಂಜಾಯ್ಮೆಂಟ್ ಜಾಸ್ತಿ ಮಾಡ್ತಾನೆ. ಕಾರ್ ತೆಗ್ದಾಗೆಲ್ಲ ಫುಲ್ ಸೀಟಿಂಗ್ ಮಾಡ್ತಾನೆ ಅಲ್ಲಿ ನಿಂತ್ಕೊಂಡು. ಕರೆಕ್ಟಾಗಿ ಕಾಲು ಟಿಪ್ಟೋಯಿಂಗ್ ಮಾಡ್ತಾನೆ. ಕಾಲು ಸಿಗೋಲ್ಲ ಅಂದರೆ ಟಿಪ್ಟೋಯಿಂಗ್ ಮಾಡ್ಕೊಂಡು ಫುಲ್ ವ್ಯೂ ಎಂಜಾಯ್ ಮಾಡೋದು ಕಾರೊಳಗೆ. ಅಲ್ಲಿ ಸಾಕಾಯ್ತು. ಈ ಕಡೆ ತಗೊಂತಾರೆ ಬಾಸ್. ಈಗ ನಿಂತಿರೋ ಸ್ಟೈಲ್ ನೋಡಿ, ಹುಲಿ. ಈಗ ವೀಡಿಯೋ ಎಡಿಟ್ ಮಾಡೋಕ್ಕೆ ಕ್ಲಿಪ್ಸ್ ಎಲ್ಲ ಇಂಪೋರ್ಟ್ ಮಾಡ್ಕೊಂಡಿದ್ದೀನಿ, ನೋಡ್ಬೋದು ನೀವು ಇಲ್ಲಿ.
ಪ್ರೀಮಿಯರ್ ಪ್ರೋಗೆ ಈಗ ಹಾಕೊಂಡ್ಬಿಟ್ಟು ಎಡಿಟ್ ಮಾಡೋದೆ. ಇದಾಗಿತ್ತು ಡೇ 6 ಲಾಗ್. ಡೇ 7 ಲಾಗಲ್ಲಿ ಇನ್ನಷ್ಟು ಎಂಟರ್ಟೈನ್ಮೆಂಟ್ ಜೊತೆಗೆ ನಾನು ನಿಮಗೆ ಸಿಗ್ತೀನಿ. ಅಲ್ಲಿ ತನಕ ಎಲ್ಲರೂ ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್.